ಹಾಯ್ ಕನ್ನಡವದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ SSLC ವಾರ್ಷಿಕ ಪರೀಕ್ಷಾ ಫಲಿತಾಂಶ ಪ್ರಕಟ ಆಗಿದ್ದು ಇದೀಗ ವಿದ್ಯಾರ್ಥಿಗಳಲ್ಲಿ ಅಂದರೆ ಬಹುತೇಕರು ಪಾಸ್ ಏನಾಗಿದಾರಲ್ಲ ಆ ವಿದ್ಯಾರ್ಥಿಗಳಾಗಿರ್ಬೋದು ಇತರ ವಿದ್ಯಾರ್ಥಿಗಳು ಏನು ನಾಟ್ ಕಂಪ್ಲೀಟೆಡ್ ಅಂತಕ್ಕಂಥ ಬಂದಿರುವಂಥ ವಿದ್ಯಾರ್ಥಿಗಳು ನೆಕ್ಸ್ಟ್ ಎಕ್ಸಾಮ್ನೆಲ್ಲ ಬರೆದ್ಬಿಟ್ಟು ಆ ವಿದ್ಯಾರ್ಥಿಗಳು ಕೂಡ ಒಂದು ನಂತರದ ಒಂದು ಶಿಕ್ಷಣವನ್ನು ಮುಂದುವರಿಸಬೇಕು ಅನ್ಕೊಂತಿರ್ತಾರೆ. ಇದೀಗ ಒಂದು ಪಾಸ್ ಆಗಿರ್ತಕ್ಕಂಥ ಮತ್ತೆ ಹೆಚ್ಚು ಅಂಕವನ್ನು ತೆಗೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಒಂದು ಪ್ರಶ್ನೆಗಳು ಏನು ಬರ್ತಾ ಇದ್ದಾವೆ ಅಂದರೆ SSLC ನಂತರ ಯಾವ ಕೋರ್ಸನ್ನ ನಾವು ಆಯ್ಕೆ ಮಾಡ್ಕೋಬಹುದು, ಯಾವ ಕೋರ್ಸನ್ನು ಆಯ್ಕೆ ಮಾಡಿಕೊಂಡ್ರೆ ಬೆಸ್ಟ್ ಇರುತ್ತೆ, ಯಾವ ಕೋರ್ಸು ಯಾವ ಥರ ಇರುತ್ತೆ, ಸೊ ಯಾವ ಕೋರ್ಸ್ಗಳಲ್ಲಿ ಯಾವೆಲ್ಲ ಅಂಶಗಳು ಬರುತ್ತೆ. ಮೆಜಾರಿಟಿ ವಿದ್ಯಾರ್ಥಿಗಳು PUC ಕಡೆನೇ ಹೋಗ್ತಾ ಇರ್ತಾರೆ, ಇತರ ವಿದ್ಯಾರ್ಥಿಗಳು ಇತರ ಒಂದು ಕೋರ್ಸ್ಗಳ ಕಡೆನೇ ಹೋಗ್ತಿರ್ತಾರೆ. SSLC ನಂತರ ಯಾವ ಕೋರ್ಸನ್ನು ಆಯ್ಕೆ ಮಾಡಿಕೊಂಡ್ರೆ ಹೇಗಿರುತ್ತೆ. ಸೊ ಹಲವಾರು ಅಂದರೆ ಫ್ಯಾಮಿಲಿ ರಿಲೇಟಿವ್ಸ್ಗಳು ಒಂದೊಂದು ಮಾತನ್ನು ಹೇಳ್ತಿರ್ತಾರೆ, ಅಥವಾ ಸ್ನೇಹಿತರು ಒಂದೊಂದು ಮಾತು ಹೇಳ್ತಿರ್ತಾರೆ, ಅಥವಾ ಒಂದು ನಿಮ್ಮ ಒಂದು ಬ್ರದರ್ಸ್ ಆಗಿರ್ಬೋದು, ಅಥವಾ ನಿಮಗಿನ್ನ ಹೆಚ್ಚಿಗೆ ಒಂದು ಈಗಾಗಲೇ ಓದ್ತಿರ್ತಕ್ಕಂಥವ್ರು ಕೂಡ ಒಂದೊಂದು ರೀತಿಯಾದಂಥ ಸಲಹೆಗಳನ್ನು ನಿಮಗೆ ಕೊಡ್ತಿರ್ತಾರೆ. ಅದನ್ನ ಮಾಡು, ಇದನ್ನ ಮಾಡು, ಇದನ್ನ ತಗೋ, ಅದನ್ನ ತಗೊಂಡ್ರೆ ಸ್ಕೋಪ್ ಇರುತ್ತೆ, ಹೈಪ್ ಇರುತ್ತೆ, ಶಾಂಪ್ ಇರುತ್ತೆ ಅನ್ನೋ ರೀತಿ ಎಲ್ಲ ನಿಮ್ಗೆ ಹೇಳ್ತಾ ಇರ್ತಾರೆ. ಅಂದರೆ ವಿದ್ಯಾರ್ಥಿಗಳಿಗೆ ಒಬ್ಬರಲ್ಲ ಒಬ್ಬರು ಒಂದಲ್ಲ ಒಂದು ರೀತಿಯಾಗಿ ಮಾಹಿತಿಗಳನ್ನು ತಿಳಿಸ್ತಾ ಇರ್ತಾರೆ, ಅಥವಾ ಒಂದು ಗೈಡೆನ್ಸ್ನ ಮಾಡೋ ರೀತಿ ಕಾಣ್ತಾ ಇರುತ್ತೆ. ಆದರೆ ವಿದ್ಯಾರ್ಥಿಗಳಿಗೆ ಈ ವಿಡಿಯೋದಲ್ಲಿ ಒಂದು ಕ್ಲಾರಿಟಿನ ಕೊಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಇದರ ಆಧಾರದ ಮೇಲೆ ವಿದ್ಯಾರ್ಥಿಗಳು ಕೋರ್ಸನ್ನು ತೆಗೆದುಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸೊ ಯಾಕಂದರೆ ಒಂದು ಪ್ರಾಕ್ಟಿಕಲ್ ಆಗಿ ವಿದ್ಯಾರ್ಥಿಗಳಿಗೆ ಇವಾಗ ಬಹುತೇಕ ವಿದ್ಯಾರ್ಥಿಗಳು SSLC ನಂತರ SSLC ತನಕ ಏನಾಗಿರುತ್ತೆ ಅಂದರೆ ಒಂದು ರಾಜ್ಯದ ಅಂದರೆ ವಿದ್ಯಾರ್ಥಿಗಳಿಗೆ ಇಂತಹ ವಿಷಯಗಳನ್ನು ಓದಲೇಬೇಕು ಅಂತ ಇರುತ್ತೆ. ಈಗ ಹಿಂದಿ, ಇಂಗ್ಲೀಷ್, ಸೈನ್ಸ್, ಸೋಷಿಯಲ್ ಸೈನ್ಸ್ ಈ ಥರ ಒಂದು ವಿಷಯಗಳೇನಿದಾವಲ್ಲ, ಸೊ ಮ್ಯಾಥಮೆಟಿಕ್ಸ್ ಈ ಸಬ್ಜೆಕ್ಟ್ಸ್ಗಳನ್ನು ಓದಲೇಬೇಕು ಅಂತ ಇರುತ್ತೆ ವಿದ್ಯಾರ್ಥಿಗಳಿಗೆ. ಇಲ್ಲಿ SSLC ನಂತರ ಇರುತ್ತಲ್ಲ ಅಂದರೆ SSLC ತನಕ ಅಂದರೆ 1ರಿಂದ 9ನೇ ತರಗತಿಯ ತನಕ ನಿರ್ದಿಷ್ಟ ವಿಷಯಗಳನ್ನ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಓದಬೇಕು ಅಂತ ಇರುತ್ತೆ. ಬಟ್ SSLC ನಂತರ 10ನೇ ತರಗತಿಯ ನಂತರದಲ್ಲಿ ಚಾಯ್ಸಸ್ಗಳನ್ನ ವಿದ್ಯಾರ್ಥಿಗಳಿಗೆ ಸಿಗುತ್ತೆ, ಹಲವಾರು ಆಯ್ಕೆಗಳು ಸಿಗುತ್ತೆ. ನಿಮಗೆ ಇಷ್ಟದ ವಿಷಯಗಳನ್ನ ಓದಲಿಕ್ಕೆ, ನಿಮ್ಮಿಷ್ಟದ ಉದ್ಯೋಗವನ್ನ ಪಡೀಲಿಕ್ಕೆ, ನಿಮ್ಮಿಷ್ಟದ ಒಂದು ವೃತ್ತಿಯನ್ನು ತೆಗೆದುಕೊಳ್ಳೋದಕ್ಕೆ, ನಿಮ್ಮಿಷ್ಟದ ಒಂದು ಫೀಲ್ಡ್ಗೆ ಹೋಗೋದಕ್ಕೆ ವಿದ್ಯಾರ್ಥಿಗಳಿಗೆ SSLC ಅಂತಕ್ಕಂಥ ನಂತರದ ಒಂದು ಆಪ್ಷನ್ ಏನಿದೆ ಅಲ್ಲ, ವಿದ್ಯಾರ್ಥಿಗಳಿಗೆ ಒಂದು ಪ್ರಮುಖ ಆಗಿರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಒಂದು ಗೊಂದಲ ಕೂಡ ಬರುತ್ತೆ. ಆದರೆ ನೀವು ಅಷ್ಟು ಗೊಂದಲವನ್ನ ಪಡುವಂತ ಅವಶ್ಯಕತೆ ಇರೋದಿಲ್ಲ ವಿದ್ಯಾರ್ಥಿಗಳಿಗೆ. ಸಾಕಷ್ಟು ನೀವು ತುಂಬಾ ಚಿಂತೆಗಳನ್ನ ಮಾಡ್ತಾ ಇರ್ತೀರಾ. SSLC ಇದು ನಂತರದ ನಾನು ಈಗ ತಗೋಬಿಡ್ಬೇಕು, ಈಗ ತಗೊಂಡ್ರೆ ಮಾತ್ರ ಅದು ಆಗಾಗುತ್ತೆ, ಈಗಾಗುತ್ತೆ, ಇಲ್ಲಾಂದ್ರೆ ಲೈಫೇ ಹಾಳಾಗ್ಬಿಡುತ್ತೆ ಅನ್ನೋ ಥರ ಎಲ್ಲ ಅನ್ಕೊಬಿಡ್ತೀರಾ. ಆ ಥರ ಏನು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗೋದಿಲ್ಲ. ಬಟ್ ಆದರೆ ಸಣ್ಣ ಪ್ರಮಾಣದಲ್ಲಂತೂ ನೀವು ಇಲ್ಲಿ ಯೋಚನೆನ ಮಾಡಬೇಕಾಗಿರುತ್ತೆ, ಒಂದು ಆಯ್ಕೆಯನ್ನು ಮಾಡಲಿಕ್ಕೆ. ಯಾವ ಒಂದು ಕೋರ್ಸ್ ಕೂಡ ವೇಸ್ಟ್ ಅಂತ ಅಲ್ಲ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಸಾಕಷ್ಟು ಪೋಷಕರಿಗೆಲ್ಲ ಹೇಳ್ತಿರ್ತಾರೆ, ಅದು ವೇಸ್ಟು, ಇದು ಬೆಸ್ಟು, ಇದನ್ನ ತಗೊಳ್ಳಿ, ಅದನ್ನ ತಗೊಳ್ಳಿ, ಅದು ವೇಸ್ಟ್, ಅದನ್ನೇ ತಗೊಂಡ್ರಿ ಅಂತೆಲ್ಲ ಮಾತುಕತೆಗಳು ಹೊರಗಡೆ ಬರ್ತವೆ. ಸೊ ಯಾವ ಕೋರ್ಸು ಕೂಡ ಇಲ್ಲಿ ವೇಸ್ಟ್ ಅಲ್ಲ, ಯಾವ ಕೋರ್ಸು ಕೂಡ ಅಂದರೆ ಬೆಸ್ಟ್, ಎಲ್ಲನೂ ಕೂಡ ಬೆಸ್ಟ್ ಅಂತ ಹೇಳ್ಬೋದು. ನೀವು ಯಾವ ಥರ ಅದನ್ನ ಉಪಯೋಗ ಮಾಡ್ಕೋತೀರಾ, ಇದರ ಆಧಾರದ ಮೇಲೆ ಬೆಸ್ಟ್ ವೆಸ್ಟ್ ಅಂತಕ್ಕಂಥದ್ದು ನಿರ್ಧಾರ ಆಗುತ್ತೆ ಅಂತ ಹೇಳ್ತಾ ನಂತರದಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ಕೊಡ್ತಾ ಇದ್ದು. ಸೊ ಯಾವ ಕೋರ್ಸ್ನಲ್ಲಿ ಯಾವ ರೀತಿ ಅಂಶಗಳಿರುತ್ತೆ, ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು, ಈ ವಿಡಿಯೋ ನೋಡಿದ ನಂತರದಲ್ಲಿ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ನಂತರದಲ್ಲಿ ನಾನು ಹೇಳ್ತೀನಿ ಆ ರೀತಿಯಾಗಿ ನೀವು ಮಾಡಿ ಅಂತ ಹೇಳ್ತಾ. ಸೊ ಯಾರ್ದೋ ಮಾತನ್ನ ಕೇಳ್ಬಿಟ್ಟು ನೀವು ಅದರ ಕೋರ್ಸ್ಗಳನ್ನ ಆಯ್ಕೆ ಮಾಡ್ಕೊಂಡ್ರೆ, ಯಾಕೆ ಈ ಅಂಶಗಳನ್ನ ಹೇಳ್ತಿರ್ತೀನಿ ಅಂದ್ರೆ ಹಲವಾರು ಒಬ್ಬೊಬ್ಬರು ಒಂದೊಂಥರ ಹೇಳಿದ್ದಾರೆ ಅಂದ್ಬಿಟ್ಟು ನೀವು ಅವರ ಮಾತನ್ನ ಕೇಳಿಕೆ ಹೋಗ್ತಾರೆ. SSLC ತನಕ ವಿದ್ಯಾರ್ಥಿಗಳಿಗೆ ಒಂದು ನಿರ್ದಿಷ್ಟ ಸಿಲೆಬಸ್ಗಳಲ್ಲಿ ಇರೋದ್ರಿಂದ ವಿದ್ಯಾರ್ಥಿಗಳು ಎಲ್ಲರೂ ಓದ್ಕೊಂಡ್ ಬಂದಿರ್ತಾರೆ. ನಂತರದಲ್ಲಿ ಚಾಯ್ಸಸ್ ಯಾವ ತರ ತಗೋಬೇಕು, ಏನಿತ್ತು ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ತಗೊಂಡ್ಬಿಡ್ತಾರೆ. ನಂತರದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಫೇಸ್ ಮಾಡ್ತೀರಾ ನೀವು. ಯಾಕಂದ್ರೆ ನೀವು ಕೋರ್ಸ್ ಅನ್ನ ತಗೊಳ್ಳೋ ತನಕ ಅವ್ರು ನಿಮ್ಗೆ ಗೈಡ್ ಮಾಡ್ತಾರೆ. ನೀವು ತಗೊಂಡಾದ್ಮೇಲೆ ನೀವೇ ಅದನ್ನ ಓದ್ಬೇಕಾಗಿರುತ್ತೆ, ನೀವೇ ಅದನ್ನ ಬರೀಬೇಕಾಗಿರುತ್ತೆ. ಸೊ ಅದು ಕಷ್ಟ ಆದ್ರೂ ಇಷ್ಟ ಆದ್ರೂ ನೀವೇ ಅದನ್ನ ಮಾಡ್ಬೇಕಿರುತ್ತೆ. ಆ ಕಾರಣಕ್ಕೆ ಬೇರೆಯವರ ಒಂದು ಮಾತಿಗೆ ಅಥವಾ ಯಾರೋ ಏನೇ ಹೇಳಿದ್ರು ಹಾಗಿರುತ್ತಂತೆ ಹೀಗಿರುತ್ತಂತೆ ಅನ್ನೋ ಒಂದು ಹೈಪ್ ಅನ್ನ ನೀವು ಕ್ರಿಯೇಟ್ ಮಾಡ್ಕೊಂಡು ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಯಾವ್ದೋ ಸ್ಕೋಪ್ ಇರುತ್ತೆ ಅದನ್ನ ತಗೋ, ಶಾಂಪ್ ಇರುತ್ತೆ ಇದನ್ನ ತಗೋ ಅಂತೆಲ್ಲ ಕೆಲವರು ಹೇಳ್ತಾರೆ ನಿಮಗೆ. ಸೊ ಆ ಬೇಸ್ ಮೇಲೆ ನೀವು ತಗೊಳಕ್ ಹೋಗಬೇಡಿ. ನಿಮ್ಮ ಇಷ್ಟದ ಪ್ರಕಾರ ನೀವು ಆಯ್ಕೆ ಮಾಡ್ಕೊಳ್ಳಿ. ಇಷ್ಟದ ಪ್ರಕಾರ ಆಯ್ಕೆ ಅಂದ್ರೆ ಹೇಗೆ, ಯಾವ ಕೋರ್ಸ್ ಯಾವ ತರ ಇರುತ್ತೆ, ಇದ್ರ ಬಗ್ಗೆ ನಾನು ಈಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾಕಂದ್ರೆ ಇಷ್ಟೊತ್ತು ಹೇಳಿದ್ದು ಕೂಡ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್. ಯಾಕಂದ್ರೆ ಸಾಕಷ್ಟು ಜನ ಮಾಡೋ ತಪ್ಪೇನಂದ್ರೆ ಬೇರೆಯವರ ಮಾತನ್ನ ಕೇಳ್ತಾರೆ. SSLC ನಂತರ ಏನು ಕೋರ್ಸ್ ಅನ್ನ ಮಾಡ್ಬೇಕು ಅಂದ್ರೆ ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ. ಸೊ ಕೆಲವೊಂದು ಮಾನಸಿಕವಾಗಿ ಅಂದ್ರೆ ಕೆಲವರ ತಲೆಗಳಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಅದು. ಈ ಒಂದು ಕೋರ್ಸ್ಗಳಂದ್ರೆ ಈ ತರ ಇರುತ್ತೆ, ಇದಕ್ಕೆ ಈ ತರ ಜಾಬ್ಗಳು ಸಿಗುತ್ತೆ, ಇಂಥ ಕೋರ್ಸ್ ಅಂದ್ರೆ ಈ ಕೆಲಸಗಳನ್ನ ಮಾಡ್ತಾರೆ, ಸೊ ಇದು ಬೆಸ್ಟ್, ಇದು ವೇಸ್ಟ್, ಇದು ಕೆಳಮಟ್ಟದಲ್ಲಿರುತ್ತೆ, ಇದು ಹೈಪ್ ಅಲ್ಲಿರುತ್ತೆ ಅಂತ ಒಂದು ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಅದನ್ನ ಚೇಂಜಸ್ ಅಂತೂ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಆದ್ರೆ ಯೋಚನೆ ಅಂತೂ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾವ ತರ ಏನಿದೆ ಅಂದ್ಬಿಟ್ಟು ಯಾವುದು ಕೂಡ ಇಲ್ಲಿ ವೇಸ್ಟ್ ಅಂತ ನಾನು ಎಲ್ಲೂ ಕೂಡ ಹೇಳ್ತಾ ಇಲ್ಲ ಅಂತ ಹೇಳ್ತಾ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ತಿಳಿಸ್ತಾ ಇರೋದೇನಂದ್ರೆ SSLC ನಂತರ ಸಾಕಷ್ಟು ಕೋರ್ಸ್ಗಳು ವಿದ್ಯಾರ್ಥಿಗಳಿಗೆ ಬರುತ್ತೆ. ಸೊ ಬಹುತೇಕ ವಿದ್ಯಾರ್ಥಿಗಳು ಹೋಗೋದೇನೆಂದ್ರೆ PUC ಕಡೆನೇ ಹೋಗ್ತಾರೆ. ಸೊ PUC ಅಲ್ಲಿ ವಿದ್ಯಾರ್ಥಿಗಳಿಗೆ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಅಂತಕ್ಕಂಥ 3 ವಿಭಾಗಗಳನ್ನ ಕಾಣಬಹುದಾಗಿರುತ್ತೆ ವಿದ್ಯಾರ್ಥಿಗಳು. ಅದನ್ನ ಹೊರತುಪಡಿಸಿದ್ರೆ ಇತರ ವಿದ್ಯಾರ್ಥಿಗಳು ಡಿಪ್ಲೊಮಾ ಅಂತಾನೂ ಕೂಡ ಮಾಡ್ಲಿಕ್ಕೆ ಹೋಗ್ತಾರೆ, IT ಅಂತಾನೂ ಕೂಡ ಮಾಡ್ಲಿಕ್ಕೆ ಹೋಗ್ತಾರೆ. ಇತರ ಒಂದು ಕೋರ್ಸ್ಗಳಿಗೂ ಕೂಡ ವಿದ್ಯಾರ್ಥಿಗಳು ಮಾಡ್ಲಿಕ್ಕೆ ಹೋಗ್ತಾರೆ. ಸೊ ಇನ್ನೇನು ಪರ್ಟಿಕ್ಯುಲರ್ ಕೋರ್ಸ್ ಬಗ್ಗೆ ಮಾತಾಡ್ತಿಲ್ಲ ವಿದ್ಯಾರ್ಥಿಗಳು. ಯಾವ ಕೋರ್ಸ್ಗಳು ಯಾವ ಸಂಬಂಧಪಟ್ಟಿರುತ್ತೆ, ಏನಕ್ಕೆ ಸಂಬಂಧಪಟ್ಟಿರುತ್ತೆ, ಇದ್ರ ಬಗ್ಗೆ ನಾನು ನಿಮಗೆ ಮಾಹಿತಿನ ಕೊಡ್ತಾ ಇರೋದಾಗಿರುತ್ತೆ. ಸೊ ಅಂದ್ರೆ ನಿಮಗೆ ಪರ್ಟಿಕ್ಯುಲರ್ ವಿಡಿಯೋಗಳು ಪರ್ಟಿಕ್ಯುಲರ್ ಕೋರ್ಸ್ಗೆ ಸಂಬಂಧಪಟ್ಟಂತೆ ಬೇಕು ಅನ್ನೋ ತರ
ಇದ್ರೆ ಅದನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಹೆಚ್ಚುವರಿ ಮಾಹಿತಿನ ನಿಮಗೆ ತಿಳಿಸುವಂಥ ಪ್ರಯತ್ನ ಸಾಧ್ಯ ಆದಷ್ಟು ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ, ಈಗ ಮೊದಲನೇದಾಗಿ ಕೋರ್ಸ್ ಬಗ್ಗೆ ಮಾಹಿತಿನ ತಿಳಿಸುವಂತಾದ್ರೆ ಬಹುತೇಕರು ಹೋಗ್ತಕ್ಕಂಥ ಒಂದು ಕೋರ್ಸ್ ಏನಾಗುತ್ತೆ ಅಂದರೆ PUC ಆಗಿರುತ್ತೆ ವಿದ್ಯಾರ್ಥಿಗಳಿಗೆ. ಅಂದರೆ 10ನೇ ತರಗತಿ ನಂತರ 11ನೇ ತರಗತಿ ಅಥವಾ ಫಸ್ಟ್ PUC ಅಂತ ಕರೀತಾರೆ ವಿದ್ಯಾರ್ಥಿಗಳಿಗೆ. ಸೊ ಅದನ್ನ ಹೋಗೋದಾಗಿರುತ್ತೆ ವಿದ್ಯಾರ್ಥಿಗಳು. ಅದರಲ್ಲಿ ಯಾವ ಕೋರ್ಸ್ ತಗೊಂಡ್ರೆ ಬೆಟರ್, ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಅಂತ ಕೇಳ್ತಾರೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ತಿಳಿಸುವಂತಂದ್ರೆ ಮೊದಲನೇದಾಗಿ ಆರ್ಟ್ಸ್ ಬಗ್ಗೆ ಮಾಹಿತಿನ ಕೊಡ್ತೇನೆ. ಸಾಕಷ್ಟು ಒಂದು ಜನರಲ್ಲಿ ಇರತಕ್ಕಂಥ ಮನೋಭಾವನೆ ಏನಾಗಿದೆ ಅಂದ್ರೆ ಆರ್ಟ್ಸ್ ತಗೊಂಡ್ರೆ ಇದು ಕೀಳು, ಅದು ಚೆನ್ನಾಗಿಲ್ಲ, ಅಥವಾ ಕಂಪೇರಬಲ್ 3 ಸಬ್ಜೆಕ್ಟ್ಗೆ ಇದು ಯಾವುದೇ ರೀತಿ ಹೈಪ್ ಇಲ್ಲ, ಇದಕ್ಕೆ ಸೋಪ್ ಇಲ್ಲ, ಇದಕ್ಕೆ ಶಾಂಪ್ ಇಲ್ಲ, ಇದಕ್ಕೆ ಸ್ಕೋಪ್ ಅಂದ್ರೆ ನಾನು ಹೇಳ್ತಿರುವಂತದ್ದಾಗಿರುತ್ತೆ. ಯಾಕಂದ್ರೆ ಏನೋ ಗೊತ್ತಿಲ್ಲದವರು ಕೂಡ ಇದ್ರ ಬಗ್ಗೆ ಕೀಳಾಗಿ ಮಾತಾಡ್ತಾರೆ. ಯಾಕಂದ್ರೆ ಅವರು ಓದಿರಲ್ಲ, ಏನಿರಲ್ಲ, ಯಾರ್ದೋ ಕಿವಿಯಲ್ಲಿ ಅವರು ಮಾತನ್ನ ಕೇಳಿರ್ತಾರೆ. ಆ ಬೇಸ್ ಮೇಲೆ ಕೆಲವೊಂದು ಕೋರ್ಸ್ಗಳನ್ನ ಅವರು ಬೆಸ್ಟ್ ಅಂತ ಹೋಲಿಕೆ ಮಾಡ್ತಾರೆ. ಸೊ ಆ ಕಾರಣಕ್ಕೆ ಈ ಒಂದು ಕೆಲವೊಂದು ಕೋರ್ಸ್ಗಳನ್ನ ಅವರು ಕಡಿಮೆ ಅಂತ ಮಾತಾಡ್ತಾರೆ. ನೀನು ಯಾಕೆ ಅದನ್ನ ತಗೊಂಡು ಇದನ್ನ ತಗೊಂಡೆ. ಸೊ ಇಲ್ಲಿ ನಾನು ಹೇಳ್ತಿರೋದೇನೆಂದ್ರೆ ಯಾವುದೇ ಕೋರ್ಸ್ಗೂ ಕೂಡ ಅದರದೇ ಆದಂಥ ಸ್ಥಾನಮಾನ ಇರುತ್ತೆ. ಸೊ ಆರ್ಟ್ಸ್ ಕೋರ್ಸ್ ಬಗ್ಗೆ ನಾನು ಹೇಳುವಂಥದ್ದು ವಿದ್ಯಾರ್ಥಿಗಳಿಗೆ, ಬಹುತೇಕ ವಿದ್ಯಾರ್ಥಿಗಳು ಕಡಿಮೆ ಅಂಕ ಬಂದಿರುವಂಥವರೆಲ್ಲರೂ ಕೂಡ ಹೆಚ್ಚಿಗೆ ಅಂಕ ಬಂದವರು ತಗೋತಾರೆ. ಬಟ್ ಮೆಜಾರಿಟಿ ವಿದ್ಯಾರ್ಥಿಗಳು ಆರ್ಟ್ಸ್ ಅನ್ನ ತಗೊಂತಾರೆ. ಸೊ ಆರ್ಟ್ಸ್ ನಲ್ಲಿ ಯಾವ ತರ ಇರುತ್ತೆ ಅಂದ್ರೆ ಆರ್ಟ್ಸ್ ಅಂತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಒಂದು ಜಾಬ್ಗಳನ್ನ ಇದರಲ್ಲೂ ಕೂಡ ಅವಕಾಶಗಳು ಇರುತ್ತೆ ವಿದ್ಯಾರ್ಥಿಗಳಿಗೆ. ಸೊ ತುಂಬಾನೇ ಏನು ಸೇವೆಗಳಿಗೆ ಸಂಬಂಧಪಟ್ಟಂತೆ ಜಾಬ್ಗಳು ಬರ್ತಲ್ಲ, ಅಂದ್ರೆ ಹ್ಯುಮ್ಯಾನಿಟಿಗೆ ಸಂಬಂಧಪಟ್ಟಂತೆ, ಇಲ್ಲಿ ಮೌಲ್ಯಗಳಿಗೆ ಸಂಬಂಧಪಟ್ಟಂತೆ ಅಂಶಗಳನ್ನ ಕಲಿಯೋದಾಗಿರುತ್ತೆ. ನೀವು SSLC ಇಂದಿನ ಒಂದು ತರಗತಿಗಳಲ್ಲಿ ಸಮಾಜ ವಿಜ್ಞಾನ ವಿಷಯದಲ್ಲಿ ನಿಮ್ಗೆ ಏನಾದ್ರು ಆಸಕ್ತಿ ಇತ್ತು ಅಂದ್ರೆ ನಿಮಗೆ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಈ ಒಂದು ಆರ್ಟ್ಸ್ ನಲ್ಲಿ ಇರೋದಾಗಿರುತ್ತೆ. ಕಲೆ ಅಂತ ಕರೀತಾರೆ ಇದನ್ನ. ಅಂದ್ರೆ ವಿದ್ಯಾರ್ಥಿಗಳಿಗೆ ಇತಿಹಾಸ ಆಗಿರ್ಬೋದು, ರಾಜ್ಯಶಾಸ್ತ್ರ ಆಗಿರ್ಬೋದು, ಅಂದ್ರೆ ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ಹಿಸ್ಟ್ರಿ ಆಗಿರ್ಬೋದು, ಎಕನಾಮಿಕ್ ಆಗಿರ್ಬೋದು, ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಇತರ ಒಂದು ಜಿಯೋಗ್ರಫಿ ಆಗಿರ್ಬೋದು, ಇತರ ವಿಷಯಗಳಿಗೆ ಸಂಬಂಧಪಟ್ಟಂತ ಒಂದು ಅಂಶಗಳನ್ನ, ಆ ಒಂದು ವಿಷಯಗಳನ್ನ ಇಲ್ಲಿ ವಿದ್ಯಾರ್ಥಿಗಳು ಓದೋದಾಗಿರುತ್ತೆ. ಲ್ಯಾಂಗ್ವೇಜ್ ನಾರ್ಮಲ್ ಆಗಿ ಎಲ್ಲ ಓದಲೇಬೇಕಿರುತ್ತೆ. ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು ಆರ್ಟ್ಸ್ ವಿದ್ಯಾರ್ಥಿಗಳು ಅಂತದ್ದು ಏನಿದೆಲ್ಲ, ಸೊ ಈ ಒಂದು ವಿಷಯಕ್ಕೆ ಅಂದ್ರೆ SSLC ಹಿಂದಿನ ವರ್ಷಗಳಲ್ಲಿ ವಿದ್ಯಾರ್ಥಿಗಳನ್ನು ಕಲಿಕೆಯನ್ನು ಮಾಡಿರ್ತಿರಲ್ಲ, ಸಮಾಜ ವಿಜ್ಞಾನ ವಿಷಯದಲ್ಲಿ ನಿಮಗೆ ಹೆಚ್ಚು ಆಸಕ್ತಿ ಇತ್ತು ಅಂದ್ರೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಆರ್ಟ್ಸ್ ಅನ್ನು ತಗೋಬಹುದಾಗಿರುತ್ತೆ. ನಂತರ ಕಾಮರ್ಸ್ ಬಗ್ಗೆ ಮಾಹಿತಿನ ತಿಳಿಸುವಂತಂದ್ರೆ ಈ ಒಂದು ಕೋರ್ಸ್ನ ತಗೊಂಡ್ರು ಕೂಡ ಸಾಕಷ್ಟು ಜನಕ್ಕೆ ಈ ಒಂದು ಕೋರ್ಸ್ನೇ ತಗೊಳ್ಳುವಂತ ಮನಸ್ಥಿತಿ ಇರುತ್ತೆ ವಿದ್ಯಾರ್ಥಿಗಳಿಗೆ. ಸೊ ಅಂದ್ರೆ ನಾವು ಬಿಸ್ನೆಸ್ ಫೀಲ್ಡ್ ಹೋಗಬೇಕು ಹಾಗೆ ಹೀಗೆ ಅಂತಕ್ಕಂಥ ಒಂದು ಮನಸ್ಥಿತಿ ಇರುತ್ತಲ್ಲ, ಸೊ ಆ ಒಂದು ವಿದ್ಯಾರ್ಥಿಗಳು ಈ ಒಂದು ಕೋರ್ಸ್ನ ಆಯ್ಕೆ ಕೂಡ ಮಾಡ್ಕೋಬಹುದಾಗಿರುತ್ತೆ. ಈ ಒಂದು ಕೋರ್ಸ್ಗೂ ಕೂಡ ಸಾಕಷ್ಟು ರೀತಿಯಾದಂಥ ಒಂದು ಬೆಲೆ, ಇನ್ನೊಂದು ಮತ್ತೊಂದು ಅದರದೇ ಆದಂಥ ಸ್ಥಾನಮಾನ ಎಲ್ಲ ಕೋರ್ಸ್ಗೂ ಕೂಡ ಇರುತ್ತೆ. ನಾನು ಯಾವುದೇ ಕೋರ್ಸ್ ಬೆಸ್ಟ್ ಅಂತ ಇಲ್ಲಿ ಹೇಳ್ತಿಲ್ಲ, ವರ್ಸ್ಟ್ ಅಂತ ಕೂಡ ಹೇಳ್ತಿಲ್ಲ. ಪ್ರಾಕ್ಟಿಕಲ್ ಆಗಿ ಯಾವ ಸಬ್ಜೆಕ್ಟ್, ಯಾವ ಕೋರ್ಸ್ಗಳು ಯಾವ ತರ ಇರುತ್ತೆ ಅಂತ ಎಕ್ಸಾಂಪಲ್ ನಿಮಗೆ ಕೊಡ್ತಾ ಇರೋದಷ್ಟೇ. ಕಂಪ್ಲೀಟ್ ವಿಡಿಯೋ ಬೇಕು ಒಂದೊಂದು ಸಬ್ಜೆಕ್ಟ್ ಬಗ್ಗೆ ಅಂದ್ರೆ ನೀವು ಅದನ್ನು ಕೂಡ ನಾನು ತಿಳಿಸ್ತೇನೆ ಅಂತ ಹೇಳ್ತಾ, ಕಾಮರ್ಸ್ ಬಗ್ಗೆ ಹೇಳುವಂತಂದ್ರೆ ನಿಮಗೆ ಏನಾದರೂ SSLC ಹಂತಗಳಲ್ಲಿ ವಿದ್ಯಾರ್ಥಿಗಳಿಗೆ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಅಥವಾ ನಿಮಗೆ ಲೆಕ್ಕಗಳಿಗೆ ಸಂಬಂಧಪಟ್ಟಂತೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅಲ್ಲಿ ಇಂಟ್ರೆಸ್ಟ್ ಇತ್ತು ನಿಮಗೆ ಅಂದ್ರೆ ನೀವು ಈ ಒಂದು ಕೋರ್ಸ್ ಅನ್ನು ತಗೋಬಹುದಾಗಿರುತ್ತೆ, ಕಾಮರ್ಸ್ ಕೋರ್ಸ್ ಅನ್ನ. ನಂತರದಲ್ಲಿ ಸೈನ್ಸ್ ವಿಭಾಗಕ್ಕೆ ಬರೆದರೆ ಹೆಸರಲ್ಲಿ ವಿಜ್ಞಾನ ಅಂತ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ, ಸೊ ಇದು ನಿಮಗೆ SSLC ಯಲ್ಲಿ ಗಣಿತ ಅಥವಾ ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಿಷಯದಲ್ಲಿ ಹೆಚ್ಚಿಗೆ ಆಸಕ್ತಿ ಇತ್ತು ಅಂದ್ರೆ ಆ ವಿದ್ಯಾರ್ಥಿಗಳು ವಿಜ್ಞಾನವನ್ನ ನೀವು ಆಯ್ಕೆ ಮಾಡ್ಕೋಬಹುದಾಗಿರುತ್ತೆ. SSLC ಅಥವಾ 9ನೇ ತರಗತಿ 8ನೇ ತರಗತಿಯಲ್ಲಿ ನಿಮಗೆ ಸೈನ್ಸ್ ವಿಜ್ಞಾನ ಸಬ್ಜೆಕ್ಟ್ಸ್ ಅಲ್ಲಿ ಹೆಚ್ಚಿಗೆ ಆಸಕ್ತಿ ಇತ್ತು, ಫಿಸಿಕಲ್ ಸೈನ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು, ಇತರ ಒಂದು ವಿಷಯಗಳಲ್ಲಿ ನಿಮಗೆ ಹೆಚ್ಚು ಆಸಕ್ತಿ ಇತ್ತು, ಇಂಟ್ರೆಸ್ಟ್ ಇತ್ತು ಅಂದ್ರೆ ನೀವು ಆ ವಿದ್ಯಾರ್ಥಿಗಳು ಸೈನ್ಸ್ ಅನ್ನ ತಗೋಬಹುದಾಗಿರುತ್ತೆ. ಮತ್ತೆ ಫ್ಯೂಚರ್ ಅಲ್ಲಿ ಕೂಡ ನೀವೇನಾದರೂ ಡಾಕ್ಟರ್ ಫೀಲ್ಡ್ಗೆ ಹೋಗಬೇಕು ಅಂದ್ರೆ ಅಥವಾ ಇಂಜಿನಿಯರಿಂಗ್ ಫೀಲ್ಡ್ ಹೋಗಬೇಕು ಅಂದ್ರೆ ಇತರ ಒಂದು ಫೀಲ್ಡ್ಗಳಿಗೆ ಹೋಗಬೇಕು ಅಂದ್ರೆ ಕೂಡ ನೀವು ಸೈನ್ಸ್ ಅನ್ನ ತಗೋಬಹುದಾಗಿರುತ್ತೆ ವಿದ್ಯಾರ್ಥಿಗಳೇ. ಸೊ ಈಗ ಆರ್ಟ್ಸ್ ಅಲ್ಲೂ ಕೂಡ ಕೆಲವೊಂದು ರೀತಿಯಾದಂಥ ಆಪರ್ಚುನಿಟೀಸ್ ಇದಾವೆ, ಸೈನ್ಸ್ ಅಲ್ಲೂ ಕೂಡ ಅದರದೇ ಆದಂಥ ಆಪರ್ಚುನಿಟೀಸ್ ಇದಾವೆ, ಕಾಮರ್ಸ್ ಅಲ್ಲೂ ಕೂಡ ಅದರದೇ ಆದಂಥ ರೀತಿಯ ಆಪರ್ಚುನಿಟೀಸ್ ಇದಾವೆ. ಬಟ್ ಪರಿಗಣಿಸುವುದಿಲ್ಲ ಅಂದ್ರೆ ನೀವು ಆರ್ಟ್ಸ್ ಮಾಡಿದಿರಾ, ಸೈನ್ಸ್ ಮಾಡಿದಿರಾ, ಕಾಮರ್ಸ್ ಮಾಡಿದಿರಾ ಅಂತಲ್ಲ, PUC ಮಾಡಿದಿರಾ ಅಂತಾನೆ ಪರಿಗಣನೆ ಆಗೋದು ವಿದ್ಯಾರ್ಥಿಗಳೇ. ಸೊ ಆ ಕಾರಣಕ್ಕೆ ನೀವು ಯಾವುದೇ ತಗೊಳ್ಳಿ, ಯಾರ್ದೋ ಮಾತು ಕೇಳಿ ತಗೊಂಡು ನೀವೇನಾದ್ರು ಇವಾಗ ಸೈನ್ಸ್ ತಗೊಂಡಿದ್ದಾರೆ ಅನ್ಕೊಳ್ಳಿ, ಎಕ್ಸಾಂಪಲ್ ನಾನು ಹೇಳ್ತಿರೋದು, ಸೈನ್ಸ್ ತಗೊಂಡು ನೀವು ವಿದ್ಯಾರ್ಥಿಗಳು ತಗೊಂಡಿರ್ತೀರಿ 2 ವರ್ಷ ಕಲಿಯೋ ತನಕ ನಿಮಗೆ ಬೆಲೆ ಕೊಡ್ತಿರ್ತಾರೆ. ಎಕ್ಸಾಮ್ ಅಲ್ಲಿ ನೀವೇನಾದ್ರು ಫೇಲ್ ಆದ್ರಿ ಅಂದ್ರೆ ಆರ್ಟ್ಸ್ ತಗೊಂಡ್ರಂತ ವಿದ್ಯಾರ್ಥಿ ಅಥವಾ ಕಾಮರ್ಸ್ ತಗೊಂಡ್ರಂತ ವಿದ್ಯಾರ್ಥಿ ಪಾಸ್ ಆದ್ರು ಅವ್ರು PUC ಪಾಸ್ ಅಂತಾನೆ ಪರಿಗಣನೆ ಆಗ್ತಾರೆ. ಸೈನ್ಸ್ ತಗೊಂಡ್ರಂತ ವಿದ್ಯಾರ್ಥಿ ಫೇಲ್ ಆದ್ರೆ PUC ಫೇಲ್ ಅಂತಾನೆ ಪರಿಗಣನೆ ಆಗ್ತಾರೆ. ಅವ್ನು ಸೈನ್ಸ್ ತಗೊಂಡ್ ಫೇಲ್ ಆದ, ಇವನು ಆರ್ಟ್ಸ್ ತಗೊಂಡ್ ಪಾಸ್ ಆದ, ಕಾಮರ್ಸ್ ತಗೊಂಡ್ ಪಾಸ್ ಆದ, ಅದು ಬರೋದಿಲ್ಲ ವಿದ್ಯಾರ್ಥಿಗಳು. ಆ ಕಾರಣಕ್ಕೆ ಇಲ್ಲಿ ಕೋರ್ಸ್ ಅಂತಕ್ಕಂಥದ್ದು ಏನಿದೆಯಲ್ಲ, ನಿಮ್ಮ ಇಷ್ಟದ ವಿಷಯ, ನಿಮ್ಮ ಇಷ್ಟದ ಅಥವಾ ನಿಮಗೆ ಬೇಕಾಗಿರುವಂತಹ ವಿಷಯವನ್ನು ನೀವು ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೇನೆ. ಮತ್ತೆ ಕೆಲವರ ಮನಸ್ಥಿತಿಗಳು ಕೂಡ ಇರುತ್ತೆ, ಈ ಸಬ್ಜೆಕ್ಟ್ ಅಲ್ಲಿ ಜಾಸ್ತಿ ಬರೆಯೋದಿರುತ್ತೆ, ಈ ಸಬ್ಜೆಕ್ಟ್ ಅಲ್ಲಿ ಜಾಸ್ತಿ ಲೆಕ್ಕ ಮಾಡೋದಿರುತ್ತೆ, ಈ ಸಬ್ಜೆಕ್ಟ್ ಅಲ್ಲಿ ಜಾಸ್ತಿ ಚಿತ್ರ ಬಿಡಿಸೋದಿರುತ್ತೆ, ಈ ಸಬ್ಜೆಕ್ಟ್ ಈಸಿ, ಈ ಸಬ್ಜೆಕ್ಟ್ ಕಷ್ಟ ಅಂತ ನೀವು ತಲೆಯಲ್ಲಿ ಅನ್ಕೊಂಡಿರ್ತೀರ ಅಷ್ಟೇ. ಬಟ್ ಯಾವ ಒಂದು ಕೋರ್ಸ್ ಅನ್ನು ನೀವು ಇಷ್ಟಪಡ್ತಿರಲ್ಲ ಅದನ್ನ ನೀವು ಕಷ್ಟ ಆದ್ರೂ ಕೂಡ ಮಾಡ್ತೀರಾ. ಹಾಗಾಗಿ ನಿಮ್ಮ ಇಷ್ಟದ ವಿಷಯ ಏನೇ ನಾನು ಹೇಳಿದೆನಲ್ಲ, ಯಾವುದರ ಬೇಸ್ ಮೇಲೆ ನೀವು ತಗೋಬಹುದು ಅಂತ ಆ ಬೇಸ್ ಮೇಲೆ ತಗೊಳ್ಳಿ. ಅದನ್ನ ಹೊರತುಪಡಿಸಿ ನೀವು ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತೆಲ್ಲ ತಗೊಳಕ್ ಹೋದ್ರೆ ನಿಮಗೆ ಕೂಡ ಕಷ್ಟ ಆಗುತ್ತೆ ಅಂತ ಹೇಳುತ್ತೆ. ಮತ್ತೆ ITI ಡಿಪ್ಲೊಮಾ ಅಂತ ಕೂಡ ಕೆಲವೊಂದು ಕೋರ್ಸ್ಗಳು ಕೂಡ ಇರ್ತವೆ, ಅವುಗಳು ಕೂಡ ನೀವೇನಾದರೂ ಮೆಕ್ಯಾನಿಕ್ ಫೀಲ್ಡ್ ಅಲ್ಲಿ ಆಗಿರ್ಬೋದು, ಇತರ ಒಂದು ಫೀಲ್ಡ್ಗಳೇನು ಬರ್ತಾರ ವಿದ್ಯಾರ್ಥಿಗಳಿಗೆ ಅಂದ್ರೆ ವೆಲ್ಡಿಂಗ್ ಫೀಲ್ಡ್ ಆಗಿರ್ಬೋದು, ಸೊ ಅವುಗಳಲ್ಲಿ ಅಂದ್ರೆ SSLC ನಂತರದಲ್ಲಿ ಕೆಲವೊಂದು ವರ್ಷಗಳು ನಾನು ಓದ್ಬಿಟ್ಟು ನನಗೆ ಜಾಬ್ ಬೇಕು ಅಂತಕ್ಕಂಥ ವಿದ್ಯಾರ್ಥಿಗಳು ಕೂಡ ಆ ಒಂದು ಕೋರ್ಸ್ ಅನ್ನು ತಗೋಬಹುದು. ಅವುಗಳು ಕೂಡ ವೃತ್ತಿಪರ ಕೋರ್ಸ್ಗಳಾಗಿರುತ್ತೆ, ಅವುಗಳಿಗೂ ಕೂಡ ಅದರದೇ ಅಂತ ಒಂದು ಮಹತ್ವ ಇರುತ್ತೆ. ಯಾವುದೇ ಕೋರ್ಸ್ ಅನ್ನ ವಿದ್ಯಾರ್ಥಿಗಳೇ ನೀವು ಮಾಡಿ, ಆದ್ರೆ ನೀವು ಯಾವ ರೀತಿಯಾಗಿ ಆ ಒಂದು ಕೋರ್ಸ್ ಅನ್ನ ಬಳಸ್ಕೋತೀರಾ ಅನ್ನೋದಷ್ಟೇ ಮುಖ್ಯ ಆಗಿರುತ್ತೆ. ಸೊ PUC ಮಾಡಿದ್ರು ಕೂಡ ವಿದ್ಯಾರ್ಥಿಗಳ ನಂತರ ಡಿಗ್ರಿ ಎಲ್ಲ ಮಾಡಬೇಕಾಗಿರುತ್ತೆ, ಇನ್ನಷ್ಟು ಬೇರೆ ಬೇರೆ ರೀತಿಯ ಎಜುಕೇಶನ್ ಮಾಡಬೇಕಾಗಿರುತ್ತೆ. SSLC ನಂತರ ನೀವು ಯಾವ ಕೋರ್ಸ್ ಅನ್ನು ತಗೋಬಿಡ್ತೀರಾ
ಅದ್ರ ಬೇಸ್ ಮೇಲೆ ನಿಮ್ಮ ಒಂದು ಜೀವನ ನಿರ್ಧಾರ ಆಗುತ್ತೆ, ಲೈಫ್ ಡಿಸೈಡ್ ಆಗುತ್ತೆ ಅನ್ನೋಂಥದ್ದು ಏನೂ ಇರೋದಿಲ್ಲ ವಿದ್ಯಾರ್ಥಿಗಳು. ಆದಷ್ಟು ನೀವು ಯೋಚನೆ ಮಾಡಿ ನಿರ್ಧಾರನ ತೆಗೆದುಕೊಳ್ಳಿ. ಅವ್ರವ್ರ ಮಾತನ್ನ ಕೇಳಿ ನೀವು ತಪ್ಪು ದಾರಿಗೆ ಅಥವಾ ತಪ್ಪು ಒಂದು ಕೋರ್ಸನ್ನ ಆಯ್ಕೆ ಮಾಡ್ಕೊಬೇಡಿ. ಯಾವ ಕೋರ್ಸು ಕೂಡ ತಪ್ಪಲ್ಲ, ಬಟ್ ಅದು ನಿಮಗೆ ಮುಂದೆ ಕಷ್ಟ ಆಗಬಹುದು ಅನ್ನುವಂಥ ಒಂದು ಕಿವಿ ಮಾತನ್ನ ನಾನು ಹೇಳ್ತಾ, ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ವಿಡಿಯೋ ನೋಡ್ತೀರಾ, ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮಗೆ ಸಹಾಯ ಆಗಿದೆ ಅಂತ ನಾನು ಭಾವಿಸ್ತೇನೆ. ನಿಮ್ಮ ಸ್ನೇಹಿತರು ಕೂಡ ಮರಿದೆ ವಿಡಿಯೋನ ಶೇರ್ ಮಾಡಿ.